ರಾಜ್ಯದಲ್ಲಿ ನಡೀತಾ ಇರುವಂತಹ ಕುರ್ಚಿ ತಿಕ್ಕಾಟದ ನಡುವೆ ಇಬ್ಬರು ನಾಯಕರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ತಾರೆ, ಆದರೆ ಇಬ್ರು ಕೂಡ ಮಾತಿಲ್ಲ, ಕಥೆ ಇಲ್ಲ. ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಸದ್ಯಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಜನರ ಎದುರು ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದೆ. ಸುಮ್ಮನಿರಿ ನೀವು, ಈ ರೀತಿಯಾಗಿ ಕಾಯಬೇಕು, ತಾಳ್ಮೆಯೇ ಮುಖ್ಯ ಅನ್ನುವಂಥ ಒಂದು ಸಂದೇಶವನ್ನ ಈಗ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೊಟ್ಟಿದೆ. ಈಗ ನೋಡ್ತಾ ಇದ್ದೀವಿ, ಡಿಕೆ ಶಿವಕುಮಾರ್ಗೆ ಸೋನಿಯಾ ಗಾಂಧಿ ಅವರು ಕಿವಿ ಮಾತನ್ನ ಹೇಳಿದ್ದಾರೆ. ತಕ್ಷಣಕ್ಕೆ ಬದಲಾವಣೆ ಅಸಾಧ್ಯ, ಎಲ್ಲರನ್ನ ವಿಶ್ವಾಸಕ್ಕೆ ಪಡಿಬೇಕು, ಶಾಸಕರ ವಿಶ್ವಾಸವನ್ನ ಪಡೀರಿ, ನಂತರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಈ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಒಂದು ಹಿತವಚನವನ್ನು ಕೊಟ್ಟಿದೆ. ಅದಾದ ಮೇಲೆ ವಾಪಸ್ ಬಂದರು ಬೆಂಗಳೂರಿಗೆ. ಈಗ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಆದರೆ ಆ ಕಾರ್ಯಕ್ರಮದಲ್ಲಿ ಅವರೊಂದು ತೀರ, ಇವರೊಂದು ತೀರ, ಮಾತಿಲ್ಲ, ಕಥೆ ಇಲ್ಲ. ನೋಡಿ, ಗಮನಿಸ್ತಾ ಇದ್ದೀರಿ. ಆದರೆ ತಿಕ್ಕಾಟ ನಡೆಯುವಂತಹ ಸಂದರ್ಭದಲ್ಲಿ ಈಗ ಒಬ್ಬರ ಪದವಿ ಮೇಲೆ ಇನ್ನೊಬ್ಬರು ಕಣ್ಣು ಹಾಕಿದ್ದಾರೆ ಅಂತಂದರೆ ಅಷ್ಟು ಅತ್ಯಾಪ್ತತೆ ಹೆಂಗೆ ಬರೋಕ್ಕೆ ಸಾಧ್ಯ? ಮೇಲ್ಮೇಲೆ ಅದನ್ನು ಕವರಪ್ ಮಾಡಿಕೊಂಡು ಮಾತಾಡಿಸುವಂಥದ್ದು ಅಥವಾ ಜೊತೆ ಕೂತ್ಕೊಂಡು ಬೇರೆ ವಿಷಯಗಳನ್ನು ಚರ್ಚೆ ಮಾಡುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ. ಆದರೆ ಒಳಗಡೆ ಇರುವಂಥ ಬೇಗುದಿ ಇರುತ್ತಲ್ಲ, ಅದು ಬಹುಶಃ ಇವತ್ತು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ನೆನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ದೆಹಲಿಯಲ್ಲಿ ನಾನು ಗಾಳಿ ಕುಡಿಯೋದಕ್ಕೆ ಬಂದಿಲ್ಲ, ರಾಜಕಾರಣ ಮಾಡೋಕ್ಕೆ ಬಂದಿದ್ದೀನಿ, ಈ ಸ್ಟೇಟ್ಮೆಂಟ್ ಇತ್ತಲ್ಲ, ಬಹುಶಃ ತಮ್ಮ ಫೈನಲ್ ಎಫರ್ಟನ್ನು ಹಾಕಿ, ಆ ಶ್ರಮವನ್ನು ಹಾಕಿ, ಆ ದಾಳವನ್ನು ಅವರು ಉರುಳಿಸಿದಂತೆ ಕಾಣಿಸ್ತಾ ಇದೆ. ಕಾರಣ ಏನು? ನಿನ್ನೆ ತುಂಬ ದಿನಗಳ ಕಾಲ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ಒಂದು ಭೇಟಿಗಾಗಿ. ನಿನ್ನೆ ಅದು ಕೈಗೂಡಿದೆ, ಮಾತನಾಡಿದ್ದಾರೆ, ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಅದಾದ ನಂತರ ಕಾಣಿಸ್ಕೊಂಡಂಥ ಮೊದಲ ಕಾರ್ಯಕ್ರಮ ಇದು, ನಾನೊಂದು ತೀರಾ ನೀನೊಂದು ತೀರಾ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ಒಳಗಡೆ ಯಾವುದೇ ರೀತಿಯಾದಂಥ ಒಂದು ಬೇಸರ ಇದ್ದರೂ ಮೇಲ್ಮೇಲೆ ಅಟ್ಲೀಸ್ಟ್ ಮಾತಾಡಿಕೊಂಡು ನಮ್ಮ ಮಧ್ಯೆ ಯಾವುದೇ ಥರದ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ತೋರಿಸ್ತಾ ಇದ್ರು. ಆದರೆ ಈ ಮೀಟಿಂಗ್ ಇತ್ತಲ್ಲ, ನಿನ್ನೆ ಹೋಗಿ ಬಂದ್ರಲ್ಲ ದೆಹಲಿಗೆ, ವಾಪಸ್ ಆದ್ರಲ್ಲ, ಬಹಳ ಸ್ಪಷ್ಟವಾಗಿ ಅವರೊಂದು ಕಡೆ ಇವರೊಂದು ಕಡೆ ತುಂಬ ಸ್ಪಷ್ಟವಾಗಿ ಅದು ಗೋಚರಿಸ್ತಾ ಇದೆ. ಮಗದೊಂದು ಕಡೆ ಹೈಕಮಾಂಡ್ನ ಒಂದು ಸೈಲೆಂಟ್ ಸೂತ್ರ ಅನುಸರಿಸಿ, ನಿಧಾನವೇ ಪ್ರಧಾನ, ಅದೇ ಸೇಫ್ ಪ್ರಯಾಣ ಅನ್ನುವಂಥ ಒಂದು ಮೆಸೇಜ್. ಸೊ ಹೀಗಾಗಿ ಇನ್ನಷ್ಟು ದಿನಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ವನವಾಸ ಮುಂದುವರಿಯುತ್ತಾ ಅಂತ? ಬಹುಶಃ ಸಂಪರ್ಕ ಸಾಧ್ಯವಾಗಿಲ್ಲ ಅಂತ ಭಾವಿಸ್ತೀನಿ. ದೆಹಲಿಯಿಂದ ರಿಟರ್ನ್ ಆದ ಬಳಿಕ ಮೊದಲ ಬಾರಿಗೆ, ಅಂದರೆ ನಿನ್ನೆ ರಿಟರ್ನ್ ಆದ ನಂತರ ಇದು ಮೊದಲ ಕಾರ್ಯಕ್ರಮ, ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗ್ತಾ ಇರುವಂಥದ್ದು. ಸೊ ಈ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ನೀವು ನೋಡ್ಬೋದು, ಇಬ್ಬರು ಪಕ್ಕ ಕೂತಿದ್ದಾರೆ, ಒಬ್ರನ್ನೊಬ್ರು ಮಾತಾಡಿಸ್ತಾ ಇಲ್ಲ, ಒಬ್ಬರ ಕಡೆ ಒಬ್ರು ನೋಡ್ತಾ ಇಲ್ಲ. ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ಇಬ್ಬರು ಆ ಮೌನವನ್ನು, ಗಂಭೀರ ಮೌನವನ್ನು ಮೇಂಟೈನ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.